ಸಚಿವರು ಏನು ಮಾಡ್ತಾ ಇದ್ದಾರೋ ನನಗಂತೂ ಗೊತ್ತಿಲ್ಲ. ಭೇಟಿ ಕೊಡ್ಬೇಕ್ರಿ. ಅಧಿಕಾರಿಗಳಿಗೆ ಸಂಪರ್ಕ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದೀವಿ, ಯಾರು ಏನು ರಿಸೀವ್ ಮಾಡ್ತಾ ಇಲ್ಲ. ಬೇಕಾಗಿಲ್ವಲ್ಲ ಅವರಿಗೆ. ಈ ಮೂಲಕ ಹೇಳೋದಕ್ಕೆ ಬಯಸ್ತೇವೆ, ಗದಗ ಜಿಲ್ಲೆಯ ಶಿಕ್ಷಣಾಧಿಕಾರಿಗಳೇ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ, ಅಲ್ಲಿನ DDP, ನೀವು ನಮ್ಮ ಕರೆಯನ್ನು ಸ್ವೀಕಾರ ಮಾಡ್ತಿಲ್ಲ. ಆದರೆ ನಿಮಗೆ ಈ ಸ್ಟೋರಿಯ ವರದಿಯನ್ನು ಕಳಿಸ್ಕೊಡ್ತೇವೆ. ದಯಮಾಡಿ ಈ ಸ್ಟೋರಿಯನ್ನು ನೀವು ನೋಡಿದ ನಂತರವಾದರೂ ಎಚ್ಚೆತ್ಕೊಳ್ರಪ್ಪ. ನಾಳೆ ಏನಾದರೂ ಆ ಮಕ್ಕಳಿಗೆ ಮತ್ತೆ ತೊಂದರೆಯಾದರೆ, ಆ ಕೊಠಡಿನೇ ಕುಸಿದು ಬಿದ್ದರೆ, ಆ ರೀತಿ ಆಗೋದು ಬೇಡ. ಅದಕ್ಕೆ ಹೊಣೆಗಾರರು, ಜವಾಬ್ದಾರರು ನೀವೇ ಆಗ್ತೀರಿ. ಅಪಾಯಕ್ಕೆ ಆಹ್ವಾನ ಕೊಡ್ತಾ ಇದೆ ಆ ಕಟ್ಟಡ. ಒಳ್ಳೆ ಕಟ್ಟಡ ಕೊಡೋಕ್ಕಾಗಲಿಲ್ಲ ಅಂದರೆ ಯಾಕೆ ನೀವು ಜನರಿಗೆ ಸುಮ್ಮನೆ ಸುಳ್ಳು ಹೇಳ್ತೀರಿ? ಶಿಕ್ಷಣ ಸಚಿವರೇ, ನಿಮಗೊಂದು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಈ ರಾಜ್ಯದಲ್ಲಿರುವ ಎಲ್ಲ ಸರ್ಕಾರಿ ಶಾಲೆಗಳ ವರದಿಯನ್ನು ತರಿಸ್ಕೊಳ್ಳಿ. ಸಾಧ್ಯ ಆದರೆ ಆ ಶಾಲೆಗಳಿಗೆ ಭೇಟಿ ಕೊಡಿ. ಅಲ್ಲಿ ಮೂಲಭೂತ ಸೌಲಭ್ಯ ಇದೆಯಾ, ಕುಡಿಯೋ ನೀರಿನ ವ್ಯವಸ್ಥೆ ಇದೆಯಾ, ಮಕ್ಕಳಿಗೊಂದು ಸುರಕ್ಷತೆ ಇದೆಯಾ, ಆಟ ಪಾಠದ ವ್ಯವಸ್ಥೆ ಇದೆಯಾ, ಅವ್ರಿಗೆ ಸರಿಯಾಗಿ ನೀವು ಕೊಡುವಂಥ ಏನು ಮಧ್ಯಾಹ್ನದ ಬಿಸಿ ಊಟನೋ ಮೊಟ್ಟೆನೋ ಸಿಗ್ತಾ ಇದೆಯಾ, ಕೊಠಡಿಗಳೆಲ್ಲ ಚೆನ್ನಾಗಿದ್ದಾವಂತ ಕೇಳ್ರಪ್ಪ. ನಿಮ್ಮ ಇಲಾಖೆಯ ಜವಾಬ್ದಾರಿ ಅಲ್ವಾ ಈ ರೀತಿ ಪ್ರಶ್ನೆ ಮಾಡುವಂಥದ್ದು? ಎಲ್ಲಿ ನೀಡಿದೆ, ಎಲ್ಲಿ ಅವಶ್ಯಕತೆ ಇದೆ ಆ ಭಾಗಕ್ಕೆ ಸೌಲಭ್ಯಗಳನ್ನು ಕಲ್ಪಿಸಿಕೊಳ್ಳೋದು ಜವಾಬ್ದಾರಿ ಅಲ್ವಾ? ಈ ರೀತಿ ಮಕ್ಕಳ ಭವಿಷ್ಯಕ್ಕೆ ನೀವು ತೊಂದರೆ ಕೊಟ್ಟರೆ ಮಕ್ಕಳ ಗತಿ ಏನು? ಓಕೆ, ಅಲ್ಲಿನ ಶಿಕ್ಷಣಾಧಿಕಾರಿಗಳು ದೂರವಾಣಿ ಸಂಪರ್ಕದಲ್ಲಿ ನಮಗೆ ಸಿಕ್ಕಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಸರ್. ಈಗ ನಿಮ್ಮ ಗಜೇಂದ್ರಗಡ ತಾಲೂಕಿನ ಚಿಲಜರಿ ಗ್ರಾಮದಲ್ಲಿ ಶಾಲಾ ಕಟ್ಟಡದ ಏನು ಮೇಲ್ಚಾವಣಿ ಕೊಠಡಿ ಕಾಂಕ್ರೀಟ್ ಇದು ಕುಸಿದಿದೆ. ಇಬ್ಬರು ಮಕ್ಕಳಿಗೆ ತಲೆಗೆ ಪೆಟ್ಟಾಗಿದೆ, ಶಿಕ್ಷಕರಿಗೆ ಪೆಟ್ಟಾಗಿದೆ. ಇದು ನಿಮ್ಮ ಗಮನಕ್ಕೆ ಬಂದಿದೆಯಾ ಸರ್? ಸರ್, ನಿನ್ನೆ ನಾನು ಘಟನಾ ಸ್ಥಳಕ್ಕೆ ಇಮಿಡಿಯೇಟ್ಲಿ ಅಲ್ಲಿ ಹೋಗಿದ್ದೆ ಸರ್. ಓಕೆ. ಇಬ್ಬರು ಮಕ್ಕಳಿಗೆ ಪೆಟ್ಟಾಗಿಲ್ಲ ಸರ್. ಒಂದು ಮಗುವಿಗೆ ಸ್ವಲ್ಪ ಮೈನರ್ ಇಂಜರ್ಡ್ ಆಗ್ಯದ, ಇನ್ನೊಂದು ಮಗುವಿಗೆ ಅದು ಬೆನ್ನಿಗೆ ಒಂಚೂರು ಇದಾಗ್ಯದ. ಬಟ್ ಈಗ ಏನಾದ್ರು ದೊಡ್ಡ ಮಟ್ಟದಲ್ಲಿ ಅಪಾಯ ಆಗ್ಲಿ ಅಂತ ಏನಾದ್ರು ಕಾತ್ ಕೂತ್ಕೊಂಡಿದ್ದೀರಾ ಹೇಗೆ ಅಂತ? ಇಲ್ಲ ಸರ್. ಅದು ಏನಾಗಿದೆ ಅಂತಂದ್ರೆ, ನಾವು ಹೆಡ್ ಮಾಸ್ಟರ್ ಮೀಟಿಂಗ್ ದೊಳಗ ಆ ಸಭೆ ಮಾಡಿ ಹೆಡ್ ಮಾಸ್ಟರ್ಗೆ ಶಿಥಿಲಗೊಂಡಂತ ಕೊಠಡಿಗಳಲ್ಲಿ ಕೂಡಿಸಬಾರ್ದು ಅಂತಂದು ಅವರಿಗೆ ನಾವು ಮಾಹಿತಿಯನ್ನ ಕೊಟ್ಟಿದ್ವಿ ಸರ್. ಮತ್ತೆ ನಮ್ಮ CRP ಅವ್ರ ಮೂಲಕ ಅಲ್ಲಿ ಸಂದರ್ಶನ ಮಾಡಿ ಯಾವುದೇ ಇಂತ ಸೋರುತ್ತಿರುವ ಕೊಠಡಿಗಳಲ್ಲಿ ಅಥವಾ ಶಿಥಿಲಗೊಂಡ ಕೊಠಡಿಗಳಲ್ಲಿ ಮಕ್ಕಳನ್ನ ಕೂಡಿಸಬಾರದು ಅಂತ ನಾವು ಅವ್ರಿಗೆ ಪೂರ್ವವಾಗಿನ ಒಂದು ಕಳೆದ ಶಾಲಾ ಪ್ರಾರಂಭದ ಟೈಮ್ದೊಳಗ ತಿಳಿಸಿದ್ದೀವಿ ಸರ್. ಅಲ್ಲ ಈಗ ಪರ್ಯಾಯ ವ್ಯವಸ್ಥೆ ಏನ್ ಮಾಡಿದಿರಿ? ಆಮೇಲೆ ಅಲ್ಲಿರೋ ಶಿಕ್ಷಕರ ಜವಾಬ್ದಾರಿ, ಹೆಡ್ ಮಾಸ್ಟ್ರು ಇಂಥ ಕೊಠಡಿಯಲ್ಲಿ ಮೀಟಿಂಗ್ ಮಾಡಬೇಕು, ಪಾಠ ಮಾಡಬೇಕು ಅನ್ನೋಂಥದ್ದು ಒಂದು ಜವಾಬ್ದಾರಿ ಇರುತ್ತಲ್ಲ. ಈಗ ನೋಡಿ, ಈ ಸಮಸ್ಯೆಗೆ ಪರಿಹಾರ ಏನ್ ಮಾಡಿದಿರಿ ಹಾಗಾದ್ರೆ? ಸಾಹೇಬ್ರ, ಈಗ ಅವರಿಗೆ ನಾವು ಈಗ ನೋಟಿಸ್ ಕೊಟ್ಟಿವಿ. ಮತ್ತೆ ತಾಲೂಕ್ ಪಂಚಾಯತಿ ಈಗ ಆಯ್ತು, ಈಗ ಪರ್ಯಾಯ ಕೊಠಡಿ, ಹೊಸ ಕೊಠಡಿ ಈಗ ಬೇರೆ ಕಡೆ ಪಾಠ ಮಾಡಕ್ ವ್ಯವಸ್ಥೆ ಮಾಡಿದಿರಾ? ಮಾಡಿದ್ವಿ ಸರ್, ಮಾಡಿದ್ವಿ ಪರ್ಯಾಯ ಕೊಠಡಿ. ಈಗ ಅಲ್ಲೇ ಒಂದೇ ಕ್ಲಾಸ್ ಇರೋದ್ರಿಂದ ಒಂದು 6th ಮತ್ತು 7th ಕ್ಲಾಸ್ ಕಂಬೈನ್ಡ್ ಮಾಡಿ ಮಕ್ಕಳಿಗೆ ಕುಂದಿರ್ಸಿದ್ವಿ ಸರ್. 6th ಕ್ಲಾಸ್ ದೊಳಗ ಬರೀ 19 ಮಕ್ಕಳು ಇರೋದ್ರಿಂದ, 7th ಕ್ಲಾಸ್ ದೊಳಗ 12 ಮಕ್ಕಳು ಇರೋದ್ರಿಂದ 2 ಮಕ್ಕಳು ಒಂದು ಕ್ಲಾಸ್ ನೊಳಗೆ ಕುಂತು ಕಂಬೈನ್ ಮಾಡಿ ಪಾಠ ಬೋಧನೆ ಪ್ರಾರಂಭ ಮಾಡಿವಿ ಸರ್. ಅದ್ರ ಜೊತೆಗೆ ನಿನ್ನೆ ತಾಲೂಕು ಪಂಚಾಯತಿ ಈ ಅಂಟೈಡ್ ಗ್ರಾಂಡ್ ದೊಳಗ 6 ಲಕ್ಷ ಮತ್ತು ಜಿಲ್ಲಾ ಪಂಚಾಯತಿ ಅಂಟೈಡ್ ಗ್ರಾಂಡ್ ದೊಳಗ 4 ಲಕ್ಷ ಅಮೌಂಟ್ ಅನ್ನ ಕ್ರಿಯೋಜನೆ ಹಾಕಿ ತುರ್ತು ಈಗ 15 ದಿನದೊಳಗ ಅದು ಕೆಲಸ ಪ್ರಾರಂಭ ಮಾಡಿ 1 ಮಂತ್ದೊಳಗ ಅದು ಕಂಪ್ಲೀಟ್ ಮಾಡ್ಲಿಕ್ಕೆ ನಮ್ಮ ಮೇಲಾಧಿಕಾರಿಗಳು ನನಗೆ ಸೂಚನೆ ಕೊಟ್ಟಿದ್ದಾರೆ. ಅದೇ ರೀತಿ ಅದ ಕ್ರಮ ಕೈಗೊಳ್ಳಕತ್ತೀವಿ ಸರ್. ಆದಷ್ಟು ಬೇಗ ಈ ಒಂದು ಕೊಠಡಿ ಅಥವಾ ಏನು ಹೊಸ ಕೊಠಡಿ ನಿರ್ಮಾಣ ಮಾಡಿ. ಮತ್ತೆ ಈ ಘಟನೆ ಆಗೋದಕ್ಕೆ ಯಾರು ನಿರ್ಲಕ್ಷ್ಯ ಅಂತ ಅನ್ಸುತ್ತೆ ನಿಮಗೆ? ಸರ್, ನಾವು ಹೆಡ್ ಮಾಸ್ಟರ್ಗೆ ನಿನ್ನೆ ನಾವು ಅಲ್ಲಿ ಸ್ಥಳಕ್ಕೆ ಪರಿಶೀಲನೆ ಮಾಡಿದಾಗ ಅವ್ರೇನ ಹೇಳಿದ್ರು ಅಂದ್ರೆ, ಹೆಡ್ ಮಾಸ್ಟರ್ ಇಲ್ಲ, ಇದು ರೂಮ್ ಸರಿಯಾಗಿನೇ ಇತ್ತು, ಉತ್ತಮವಾಗೇನೆ ಇತ್ತು, ಇದು ಮಾದರಿ ಕೊಠಡಿಯನ್ನಾಗಿ ನಾವು ಮಾಡಿದ್ವಿ. ಆದ್ರೆ ಆಕಸ್ಮಿಕವಾಗಿ ಇಂಥ ಘಟನೆ ನಡೆದಿದೆ. ಆ ಸಮಯದಲ್ಲಿ ಯಾವ್ದು ಮಕ್ಕಳು ಇರ್ಲಿಲ್ಲ. ಅದು ನಮ್ಮ ಒಂದು ಸೌಭಾಗ್ಯ. ಒಂದ್ ವೇಳೆ ಬಹಳಷ್ಟು ಮಕ್ಕಳು ಇದ್ದು ಅಂದ್ರೆ ಬಹಳ ತೊಂದರೆ ಆಗ್ತಿತ್ತು. ಮಕ್ಕಳು ಹಾಲು ಕುಡಿಲಿಕ್ಕೆ ಹೊರಗಡೆ ಹೋಗಿದ್ದು, ಶಿಕ್ಷಕರು ಅಟೆಂಡೆನ್ಸ್ ಹಾಕ್ತಾ ಇದ್ರು. ಒಬ್ಬ ಮಗು
ಮಾತ್ರ ಅವ್ರ ಇಬ್ರು ಮಕ್ಕಳು ಮಾತ್ರ ಅವ್ರ ಜೊತೆಗಿದ್ರು ಅಂತ ಅವರು ಹೇಳಿದ್ರು. ಮತ್ತೆ ಮಧ್ಯಾಹ್ನದ ಅವಧಿ ಒಳಗ ಮಕ್ಕಳು ಮತ್ತೆ ಬಂದು ಶಾಲೆಗೆ ಅವು ಬಂದು ಪಾಠ ಬೋಧನೆಗೆ ಬಂದು ಸಾಹೇಬ್ರು ಮಕ್ಕಳು. ಶಿಕ್ಷಕರು ಮಾತ್ರ ಸ್ವಲ್ಪ ತೊಂದರೆ ಆಗಿದೆ, ಅವ್ರಿಗೆ 2 days ಬೆಡ್ ರೆಸ್ಟ್ ಹೇಳಿದ್ದೀವಿ ಸರ್. ಈ ವಿಚಾರದಲ್ಲಿ ನಿಮ್ಮ ಜವಾಬ್ದಾರಿ ಬಹಳ ಮುಖ್ಯ ಆಗಿರುತ್ತೆ. ಯಾಕೆಂದ್ರೆ ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ, ಮಕ್ಕಳಿಗೆ ಪೋಷಕರಿಗೆ ತಮ್ಮ ಮಕ್ಕಳ ಜೀವದ ಪ್ರಶ್ನೆ ಇರುತ್ತೆ. ಹಾಗಾಗಿ ಇನ್ನು ಈ ರೀತಿ ಸಮಸ್ಯೆ ಮರುಕಳಿಸದೆ ಯಾವುದೇ ಅನಾಹುತ ಆಗದಾಗೆ ಅಲ್ಲಿನ ಎಲ್ಲ ವ್ಯವಸ್ಥೆಯನ್ನ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ಆ ನಿಟ್ಟಲ್ಲಿ ಕೆಲಸ ಮಾಡ್ಬೇಕು ಸರ್ ನೀವು. ಎಸ್ ಸರ್, ಮಾಡ್ತಾ ಇದ್ದೀವಿ ಸರ್. ನಾವು ಈಗಾಗಲೇ 4-5 ಸರ್ತಿ ಸಭೆ ಸಮಾರಂಭಗಳಲ್ಲಿ ಹೇಳಿದ್ವಿ. ಮತ್ತೆ ಇತ್ತೀಚೆಗೆ ಬಹಳಷ್ಟು ಮಳೆ ಆಗಿರೋದ್ರಿಂದ ಯಾವುದೇ ರೀತಿಯಿಂದ ಆ ಮಕ್ಕಳ ಅದು ಶಿಥಿಲಗೊಂಡ ಕೊಠಡಿಗೆ ಒಂದು ಬೋರ್ಡ್ ಹಾಕಿ ಆ ಮಕ್ಕಳು ಅಲ್ಲಿ ಹೋಗದಂತೆ, ತರಗತಿ ಒಳಗಡೆ ಅಲ್ಲ ಅದ್ರ ಮಗ್ಲನ್ನು ಹೋಗ್ಲಾರದಂತೆ, ಯಾಕಂದ್ರೆ ಗೋಡೆಗಳು ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆಗ್ತೈತೆ ಅಂತಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಆ ರೀತಿ ಕ್ರಮವನ್ನು ಕೈಕೊಂಡಿದೀವಿ ಸರ್. ಬಟ್ ಇದು ಅವ್ರ ಹೆಡ್ ಮಾಸ್ಟರ್ ನಾವು ಈ ರೀತಿ ನೀವು ಯಾಕೆ ಮಾಡಿದ್ರಿ ಅಂತ ಕೇಳಿದಾಗ ಅವರು ಏನ್ ಹೇಳ್ತಾರಂತಂದ್ರ, ಇಲ್ಲ ಸರ್ ಸರಿನೇ ಇತ್ತಿದು ರೂಮು ಅಂತ ಅವರು ನಮ್ಗ ನಿನ್ನೆ ಮಾತಾಡಿದ್ರು ಸರ್. ಈ ಕುರಿತು ನಮಗ ಅವ್ರು ಮಾಹಿತಿ ಕೊಟ್ಟಿದ್ದಿಲ್ಲ. ಅದಕ್ಕೆ ನಾವು ಏನೈತಿ ಅವ್ರಿಗೆ ಏನೇ ಒಂದು ಎಚ್ಚರಿಕೆ ನೋಟಿಸ್ ಕೊಟ್ಟು ಇಮಿಡಿಯೇಟ್ಲಿ ನಮ್ಮ ಮೇಲಾಧಿಕಾರಿಗಳ ಜೊತೆ ನಾವು ಸೇರ್ಕೊಂಡು ಇಮಿಡಿಯೇಟ್ಲಿ ಅದಕ್ಕೆ ದುಡ್ಡನ್ನ ಸ್ಯಾಂಕ್ಷನ್ ಮಾಡಿ ಈ ತುರ್ತಾಗಿ 1 ವಾರದೊಳಗಾಗಿ ಕೆಲಸ ಪ್ರಾರಂಭ ಮಾಡಿ 1 ಮಂತ್ದೊಳಗೆ ಕೆಲಸ ಮುಗಿಸಿ ಆ ಕೊಠಡಿಗೆ ಒಂದು ದುರಸ್ತಿ ಕಾರ್ಯವನ್ನ ಕೈಗೊಳ್ಳಲಿಕ್ಕೆ ಸಂಪೂರ್ಣವಾದ ಕ್ರಮ ಕೈಗೊಳ್ತೀವಿ ಸರ್. ಓಕೆ, ನಮ್ಮ ವರದಿಗಾರರು ನಿಮ್ಮ ಎಲ್ಲ ಚಟುವಟಿಕೆಗಳನ್ನ ಪ್ರೋಗ್ರೆಸ್ ಏನು ಕಾರ್ಯಗಳನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸೊ ಆದಷ್ಟು ಬೇಗ ಅಲ್ಲಿಗೆ ಒಂದು ಒಳ್ಳೆ ವ್ಯವಸ್ಥೆ ಬರಲಿ, ಮಕ್ಕಳು ನೆಮ್ಮದಿಯಾಗಿ ಪಾಠ ಕೇಳುವಂತ ವ್ಯವಸ್ಥೆಯನ್ನ ನಿರ್ಮಾಣ ಕೆಲಸ ಮಾಡಿ. ಥ್ಯಾಂಕ್ ಯು ಸರ್. ಮಾಡ್ತೀವಿ ಸರ್. ನಮಸ್ತೆ ಸರ್. ನಮಸ್ತೆ. ಇದು ಅಲ್ಲಿನ ಯಾರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮಾತು. ಅದೇ ಹೇಳೋದು, ನಾವು ಯಾವುದೇ ಘಟನೆಗಳು ಆಗೋದಕ್ಕಿಂತ ಮುಂಚೆ ನಾವು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡ್ರೆ, ಮತ್ತು ವಿಶೇಷವಾಗಿ ಮಕ್ಕಳ ಬಗ್ಗೆ ಕಾಳಜಿ ಇದ್ದರೆ, ಇದು ನಮ್ಮ ಡಿಪಾರ್ಟ್ಮೆಂಟು, ಜನರು ನಮಗೆ ದುಡ್ಡು ಕೊಡ್ತಾ ಇದ್ದಾರೆ, ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ, AC ರೂಮಲ್ಲಿ ಕೂತ್ಕೊಂಡಿದ್ದೀವಿ. ಸೊ ಅವರ ಋಣ ತೀರಿಸಬೇಕು ಅಂದರೆ ನಾವು ಶಿಕ್ಷಣ ಇಲಾಖೆಯ ಶಾಲೆಗಳ ಇದು ಎಲ್ಲೆಲ್ಲಿ ಶಾಲೆಗಳಲ್ಲಿ ಯಾವ್ಯಾವ ಶಾಲೆಗಳಲ್ಲಿ ಈ ಥರದ ಪರಿಸ್ಥಿತಿ ಇದೆ ಅದನ್ನು ಫೈಂಡ್ ಔಟ್ ಮಾಡಿ, ಸೊ ಮಕ್ಕಳಿಗೆ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿ. ಒಟ್ಟಾರೆಯಾಗಿ ನಮ್ಮ ಆಶಯ ಏನಪ್ಪ ಅಂದರೆ, ಇದೊಂದೇ ಕಥೆಯಲ್ಲ. ಈ ರಾಜ್ಯದಲ್ಲಿ ಎಂತೆಂಥ ದುರಾವಸ್ಥೆಯ ಸ್ಥಿತಿಯಲ್ಲಿ ರಾಜ್ಯದ ಶಾಲೆಗಳಿದ್ದಾವೆ. ಶಾಲೆ ಕೊಠಡಿ ಕೇಳಿದ್ರೆ ಸಸ್ಪೆಂಡ್ ಮಾಡ್ತಾರೆ. ಅದನ್ನು ಬಿಡಿ. ಶಿಕ್ಷಣ ಸಚಿವರೇ, ಸಂಬಂಧಪಟ್ಟ ಶಿಕ್ಷಣದ ಅಧಿಕಾರಿಗಳೇ, ನಿಮ್ಮ ಗತ್ತು ದೌಲತ್ತು ಎಲ್ಲವನ್ನು ಬಿಟ್ಟು ಈ ಸರ್ಕಾರಿ ಶಾಲೆಗಳ ಬದುಕನ್ನು, ಸರ್ಕಾರಿ ಶಾಲೆಗಳ ವಾತಾವರಣವನ್ನು ಮತ್ತಷ್ಟು ಮಗದಷ್ಟು ಉನ್ನತಗೊಳಿಸುವ ಪ್ರೀತಿಯಿಂದ, ಆಸಕ್ತಿಯಿಂದ ಕುಣಿತ ಮಕ್ಕಳು ಶಾಲೆಗೆ ಬಂದು ಪಾಠ ಕೇಳಿಕೊಂಡು ಅವರು ಕೂಡ ಭವಿಷ್ಯದಲ್ಲಿ ಒಳ್ಳೆಯ ಪ್ರಜೆಗಳಾಗುವ ನಿಟ್ಟಿನಲ್ಲಿ ನೀವು ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿದ್ರೆ ಅಲ್ಲಿಗೆ ನಿಮ್ಮ ಜನ್ಮ ಸಾರ್ಥಕ. ಇಲ್ಲಾಂದರೆ ಜನರು ಕೊಡುವ ತೆರಿಗೆಯ ಹಣದ ಸಂಬಳ ಅದು ಕೇವಲ ಏನಾಗುತ್ತೆ ಅಂದರೆ ಅದಕ್ಕೂ ಮೌಲ್ಯನೇ ಇರಲ್ಲ. ಸೊ ಇನ್ನಾದರೂ ಈ ಒಂದು ವರದಿಯ ನಂತರವಾದರೂ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಳ್ಳಿ. ಸಂಬಂಧಪಟ್ಟ ಏನು ಸಚಿವರಿದ್ದಾರೆ, ಈ ರಾಜ್ಯದ ಎಲ್ಲ ಶಾಲೆಗಳನ್ನು ಅಭಿವೃದ್ಧಿಗೊಳಿಸುವ, ಆ ಶಾಲೆಗಳು ಕಂಗೊಳಿಸುವ ನಿಟ್ಟಿನಲ್ಲಿ ಖಾಸಗಿ ಶಾಲೆಗಳಿಗೆ ಸವಾಲೆಸೆಯುವ ನಿಟ್ಟಿನಲ್ಲಿ ಅಭಿವೃದ್ಧಿ ಕೇವಲ ಭಾಷಣದಲ್ಲ ಕಾರ್ಯಗತದಲ್ಲಿ ಕೆಲಸ ಮಾಡೋ ವಿಚಾರದಲ್ಲಿ ಮಾಡಲಿ ಅನ್ನುವ ಆಶಯದೊಂದಿಗೆ ಇವತ್ತಿನ ಈ ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮದ ಚರ್ಚೆಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಮಸ್ಕಾರ.